ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದರಿಕೊಳ್ಳುವರು. ಭಾನುವಾರ 11 ಮೇ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದ 23ನೇ ವಚನ. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದ್ದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಹುಳಬಿದ್ದು ಸತ್ತನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರಿಗೆ ಮಾತ್ರ ಘನತೆ ಗೌರವ ಸಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ದೇವರ ನಾಮಕ್ಕೆ ನಿತ್ಯಕ್ಕೂ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರಿಗೆ ಮಾತ್ರ ಘನವನ್ನು ಸಲ್ಲಿಸೋಣ. ಹೆರೋದನು ಯಾಕೋಬನನ್ನು ಕೊಂದು ಪೇತ್ರನನ್ನು ಸೆರೆಮನೆಗೆ ಹಾಕಿಸಿದ್ದನು. ಆದರೆ ದೇವದೂತನು ಅದ್ಭುತಕರವಾಗಿ ಪೇತ್ರನನ್ನು ಸೆರೆಮನೆಯಿಂದ ಹೊರಗೆ ತಂದನು. ಇದಾದ ನಂತರ ಹೆರೋದನು ಆ ಸ್ಥಳದಿಂದ ಹೋಗಿದ್ದನು. ಹೆರೋದನು ತನ್ನ ರಾಜ್ಯವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಆಗ ಕೂಡಿದ ಜನರು, ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದ್ದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು. ದೇವರಿಗೆ ಮಾತ್ರ ಘನವನ್ನು ಸಲ್ಲಿಸಬೇಕು. ನಾವು ಎಂಥ ಸ್ಥಾನಮಾನಗಳಲ್ಲಿದ್ದರೂ, ಎಂಥ ಅಧಿಕಾರ ನಮ್ಮಲ್ಲಿದ್ದರೂ ನಾವು ದೇವರಿಗೆ ಸಮಾನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ದೇವರಿಗೆ ಮಾತ್ರ ಘನವನ್ನು ಸಲ್ಲಿಸಬೇಕು. ಕರ್ತನಲ್ಲಿ ಪ್ರಿಯರೇ, ನಾವು ಉತ್ತಮವಾದಂಥ ಸ್ಥಿತಿ, ಸ್ಥಾನಮಾನಗಳು, ಅಧಿಕಾರದಲ್ಲಿ ಇದ್ದಾಗ ನಾವು ದೇವರಿಗೆ ಘನವನ್ನು ಸಲ್ಲಿಸಬೇಕು. ಯಾಕಂದ್ರೆ ನಾವು ಇರುವಂಥದ್ದು, ನಮಗಿರ್ತಕ್ಕಂಥದ್ದೆಲ್ಲವೂ ದೇವರಿಂದಲೇ ಬಂದಿರತಕ್ಕಂಥದ್ದು ಹೊರತು ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯದಿಂದ ನಮಗೆ ಏನೂ ಬಂದಿಲ್ಲ. ನಮಗೆ ದೇವರ ಕೃಪೆಯಿಂದಾಗಿ ಸ್ಥಾನಮಾನಗಳು ದೊರಕಿವೆ. ಅದಕ್ಕೆ ನಾವು ಘನವನ್ನು ಸಲ್ಲಿಸಬೇಕಾದ್ರೆ ದೇವರಿಗೆ ಮಾತ್ರ. ಯಾವ ವಿಚಾರದಲ್ಲೂ ನಾವು ಘನವನ್ನು ಹೊಂದಬಾರದು. ಯಾವ ರೀತಿಯಲ್ಲೂ ಕೂಡ ನಾವು ದೇವರಿಗೆ ಸೇರಬೇಕಾದಂಥ ಘನತೆ, ಗೌರವವನ್ನು ನಾವು ಸ್ವೀಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಮನದಟ್ಟು ಮಾಡಿಕೊಂಡು ಯಾವ ಕಾರ್ಯದಲ್ಲಾದರೂ ಘನವನ್ನು ದೇವರಿಗೆ ಮಾತ್ರ ಸಲ್ಲಿಸಬೇಕು. ಇದನ್ನು ನಾವು ಅಭ್ಯಾಸ ಮಾಡಿಕೊಂಡು ಎಲ್ಲ ವಿಚಾರದಲ್ಲಿ ದೇವರಿಗೆ ಘನತೆಯನ್ನು, ಗೌರವವನ್ನು ಸಲ್ಲಿಸೋಣ. ಕರ್ತನೇ ದಯಮಯ ಸ್ವಾಮಿ, ನಮಗೆ ಕಲಿಸು ಸ್ವಾಮಿ, ನಮ್ರತೆಯನ್ನು ಕಲಿಸು. ನಿನಗೆ ಮಾತ್ರ ಘನ, ಮಾನ, ಮಹಿಮೆ ಸಲ್ಲಲಿ. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.